ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಸುದ್ದಿ ಇದು. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಕರು ಯಾವ್ಯಾವ ಆಯಕಟ್ಟಿನ ಜಾಗಗಳಲ್ಲಿ ಇದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಸಾವಿರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಕರಿದ್ದಾರೆ. ಇತ್ತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಹಾದಿ ಬೀದಿಯಲ್ಲಿ ಮಾಡ್ತಾ ಇದ್ರೆ ಬಾಂಗ್ಲಾದೇಶಿಗರು ಮೂಲಭೂತವಾದಿಗಳು. ಆದ್ರೆ ಅಲ್ಲಿಂದ ಬಂದಂತ ಬಾಂಗ್ಲಾದೇಶಿಗರು ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗ್ ಬಂದ್ರು ಅನ್ನೋದನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಬೆಂಗಳೂರಿನ ಯಾವ್ಯಾವ ಜಾಗಗಳಲ್ಲಿ ಅವರು ನೆಲೆಸಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾರು ಅವರನ್ನ ಕರ್ಕೊಂಡು ಬಂದ್ರು ಅನ್ನೋದು, ಎಷ್ಟು ಜನ ಬಂದಿದ್ದಾರೆ, ಅವ್ರ ಬಳಿ ದಾಖಲೆಗಳಿದೆಯಾ, ಏನ್ ಮಾಡ್ತಾ ಇದ್ದಾರೆ ಅವರು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ಬೇಟೆ 2.0 ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಈ ಅಕ್ರಮವಾಗಿ ಬಂದಿರುವ ಬಾಂಗ್ಲಾದೇಶಿಕರು ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಬಾಂಗ್ಲಾದೇಶದ ಈ ನಿವಾಸಿಗಳಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರಂತೆ. 2,000 ಜನ ಅವರ ಬಳಿ ಅಕ್ರಮ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾವಣೆಯೂ ಕೂಡ ಮಾಡ್ತಾರಂತೆ. ಕೂಲಿ ಕೊಟ್ರೆ ಬರ್ತಾರೆ ಸಾವಿರ ನುಸುಳುಕೋರರು. ಜಾಗೃತರಾಗದೆ ಹೋದ್ರೆ ಅನಾಹುತ ತಪ್ಪಿದ್ದಲ್ಲ. ಇವ್ರ ಐಡೆಂಟಿಟಿ ಇರೋದಿಲ್ಲ, ಇವ್ರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ನುಸುಳುಕೋರರ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಇದ್ದಾರಂತೆ 2,000 ಜನ. ಇವ್ರ ಬಳಿ ಎಲ್ಲವೂ ಇದೆ, ದಾಖಲೆಗಳಿದೆ, ಎಲ್ಲವೂ ಅಕ್ರಮವಾಗಿ ಮಾಡಿರೋದು. ಆದ್ರೆ ಇವ್ರು ಏನಾದ್ರೂ ಇಲ್ಲಿ ಸಮಾಜಘಾತುಕ ಶಕ್ತಿಗಳಲ್ಲಿ ತೊಡಗಿದ್ದೆ ಆದ್ರೆ ಇವ್ರನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ನಾವು ಜಾಗೃತರಾಗದೆ ಹೋದ್ರೆ ಇವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ? ಎಲ್ಲಿ ಬೇಕೆಂದ್ರಲ್ಲಿ ಇವ್ರು ಇರಬಹುದಾ? ಇವ್ರು ಯಾರು, ಏನು, ಎತ್ತ ಅನ್ನೋದು ಏನೂ ಕೂಡ ಯಾರಿಗೂ ಮಾಹಿತಿ ಇರೋದಿಲ್ಲ. ಇವ್ರು ಹೇಗ್ ಬಂದ್ರು ಅನ್ನೋದು ಗೊತ್ತಾಗೋದಿಲ್ಲ, ಇವ್ರ ವಿಳಾಸ ಗೊತ್ತಾಗೋದಿಲ್ಲ. ಯಾರು ಇಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಟೆಂಟ್ ಹಾಕೊಂಡಿರ್ತಾರೆ. ರಿಪಬ್ಲಿಕ್ ಕನ್ನಡ ಅಂತ ಕ್ರೂಯಲ್ ಸ್ಥಳಗಳಿಗೆ ಹೋಗಿ ನಿಮ್ಮ ಮುಂದೆ ಸ್ಟಿಂಗ್ ಆಪರೇಷನ್ ಮೂಲಕ ಡೇರಿಂಗ್ ರಿಪೋರ್ಟಿಂಗ್ ಅನ್ನ ನಾವು ಮಾಡ್ತಾ ಇದೀವಿ. ಸಂಪೂರ್ಣ ಇವರ ಮುಖವಾಡವನ್ನ ಕಳಚಿಡ್ತಾ ಇದೀವಿ. ಈ ಬಾಂಗ್ಲಾದೇಶಿಗರ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಸುಮಾರು 1,000 ಜನ ನೆಲೆಸಿದ್ದಾರೆ. ಕೂಲಿ ಕೊಟ್ರೆ ಸಾಕು ಬರ್ತಾರೆ. ಇಲ್ಲಿಯವರೇ ಅವರನ್ನ ದಲ್ಲಾಳಿಗಳು ಇಲ್ಲಿಯವರೇ ಅವರನ್ನ ಕರ್ಕೊಂಡು ಬಂದಿದ್ದಾರಂತೆ. ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ 2,000ದಿಂದ 3,000 ಬಾಂಗ್ಲಾದೇಶಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿ 2,000ರಿಂದ 3,000 ಜನ ಬಾಂಗ್ಲಾದೇಶಿಗರಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಯೊಬ್ಬ ಬಾಯ್ಬಿಟ್ಟಿದ್ದಾನೆ. ಸ್ಫೋಟಕ ಸತ್ಯ. ಈ ಅಕ್ರಮ ಬಾಂಗ್ಲಾದೇಶಿಗರು ಹೆಚ್ಚಿಗೆ ಇರೋದು ಮಾದನಾಯಕನಹಳ್ಳಿಯಲ್ಲಿ. ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿಸಿ ಅವರು ಭಾರತೀಯರು ಅನ್ನೋ ರೀತಿಯಲ್ಲಿ ಅವರನ್ನ ಬಿಂಬಿಸಿ ಅವರನ್ನ ಕರ್ಕೊಂಡು ಬರ್ತಾರೆ. ಈ ಬಾಂಗ್ಲಾದೇಶಿಗರ ಸಂಪೂರ್ಣ ಇವರ ಅಕ್ರಮದ ಕಾರ್ಯಾಚರಣೆಯನ್ನ ರಿಪಬ್ಲಿಕ್ ಕನ್ನಡ 2.0 ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ 2.0 ಸ್ಫೋಟಕ ಕಾರ್ಯಾಚರಣೆ ಮೂಲಕ ಸತ್ಯವನ್ನ ಬಯಲು ಮಾಡಿದೆ. ಇಲ್ಲಿನ ಬ್ರೋಕರ್ಗಳೇ ಬಾಂಗ್ಲಾದೇಶಿಯರನ್ನ ಕರೆಸ್ತಾರೆ. ಇಲ್ಲಿರೋ ಬ್ರೋಕರ್ಗಳೇ ಹಣ ತಗೊಂಡು ಕರೆಸ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಬಯಲಾಗಿದೆ ಈ ಬಾಂಗ್ಲಾದೇಶಿಗರ ಅಕ್ರಮವಾದ ಇವರ ನೆಲೆಗಳು. 3,000 ಜನ ಮಾದನಾಯಕನಹಳ್ಳಿಯಲ್ಲಿದ್ದಾರಂತೆ, ಟೆಂಟ್ ಹಾಕೊಂಡಿದ್ದಾರಂತೆ. ಅವರ ಹತ್ರ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ.
उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? खाना, पैसे, हेल्थ चेकअप। नहीं सब देता, हाँ वो सब नहीं देता। वो पगार बात करता है, 400-500 में चला जाता है, काम करता है बस। हाँ। कितना लोग है इधर बांग्ला का? कम वो से भी कम है, तुमको ये पूरा सराउंडिंग में मादनागनली का सराउंडिंग पूरा ढूंढ लिया तो तुमको 2-3 हजार लोग मिल जाता है, 2-3 हजार? उससे भी ज्यादा है। कैसे आता है भैया वो? आ जाता है, कॉन्ट्रैक्ट पे आ जाता है। अब मैं आ गया, मैं तो ले लेता हूँ उधर। अब मेरे को तो पैसा मिलता है अच्छा खासा, मैं क्या करता हूँ और 4 लोग को बुला लेता हूँ। कम तो कम पगार तो देना चाहिए ना वो। ऐसा हो जाता है। पण फोटो तಗೊಂಬಿಡಿ। फोटो है, फोटो लेते हैं घर का। हाँ ले लो। इधर नहीं रहता है ना वो? इधर छोड़ दिया साइड इधर। ಈ ಬಾಂಗ್ಲಾದೇಶಿಗರು ಜೋಪಡಿಗಳಲ್ಲಿ, ಟಾರ್ಪಲಿನ್ ಟೆಂಟ್ಗಳಲ್ಲಿ, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾರೆ. ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಇವರು ಕೆಲಸಕ್ಕೆ ಹೋಗ್ತಾರೆ. ಸುಮಾರು 15,000 ರೂಪಾಯಿವರೆಗೂ ಕೂಡ ಇವ್ರಿಗೆ ಸಂಬಳ ಕೊಡ್ತಾರೆ. ಬಹುಶಃ ಇವರನ್ನ ಈ ರೀತಿ ಕೆಲಸಕ್ಕಂತೇಳಿಯೇ ದಲ್ಲಾಳಿಗಳು ಕರೆಸಿರ್ತಾರೆ ಅನ್ಸುತ್ತೆ. ಕೂಲಿ ಕೆಲಸದವರಿಗೆ 15,000 ರೂಪಾಯಿ ಸಂಬಳ ಸಿಗುತ್ತೆ. ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮ ಬಾಂಗ್ಲಾದೇಶಿಗರ ಜಾಲ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ರಿಪಬ್ಲಿಕ್ ಕನ್ನಡ ಇದನ್ನ ಬಯಲು ಮಾಡ್ತಾ ಇದೆ. ಗುಡಿಸಲಲ್ಲಿ ವಾಸ ಮಾಡ್ತಾರೆ, ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಕೆಲಸದವರಿಗೆ 15,000 ರೂಪಾಯಿ ಸಂಬಳ ಸಿಗುತ್ತೆ. ಬಗೆದಷ್ಟು ಇವರ ಒಂದೊಂದೇ ಕರಾಳ ಸತ್ಯಗಳು ಈಗ ಬಯಲಾಗ್ತಾನೆ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳಿಗೆ ಹೋಗಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಇವರ ಸಂಪೂರ್ಣ ಕರಾಳ ಸತ್ಯವನ್ನ ಈಗ ಬಯಲು ಮಾಡ್ತಾ ಇದೆ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿಯಾಗ. ಇಲ್ಲಿ ಯಾರ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾವ MLA ಯಾರು? ಗೊತ್ತಿಲ್ಲ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಮಾಡಿದ್ರೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ? ಅವ್ರು ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ ನ ಇಲ್ಲಿ ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಒಂದ್ ನಿಮಿಷ ತೋರಿಸ್ತೀನಿ ನಾನು.